ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದಲ್ಲಿ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಮೊದಲನೇದಾಗಿ ಅಲ್ಲಿ ಆಸಿಮ್ ಮುನೀರ CDF ಆಗ್ತಾನಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳ ನಿರ್ಮಾಣ ಆಗಿತ್ತು. ಆತ ಸೇನೆಯ ಮಹೋನ್ನತ ಹುದ್ದೆಗೆ ಏರಬೇಕು ಅಂತ ಎಲ್ಲ ರೀತಿಯಲ್ಲೂ ಗ್ರೌಂಡನ್ನು ತಯಾರಿ ಮಾಡಿಟ್ಕೊಂಡಿದ್ದ. ಆದರೆ ಅಂತಿಮ ಕ್ಷಣದಲ್ಲಿ ಸರ್ಕಾರ ಮತ್ತು ಆತನ ನಡುವೆ ಒಂದು ಸ್ವಲ್ಪ ತಿಕ್ಕಾಟ ಏರ್ಪಟ್ಟಿತ್ತು. ಅದೇ ಟೈಮ್ಗೆ ಪಾಕಿಸ್ತಾನದ ಪ್ರಧಾನಿ ದೇಶ ಬಿಟ್ಟು ಬೇರೆ ಬೇರೆ ದೇಶಗಳ ಪ್ರವಾಸವನ್ನು ಕೈಗೊಂಡಿದ್ರು. ಹೀಗಾಗಿ ಅನುಮಾನಗಳು ಕೂಡ ಹೆಚ್ಚಾಗಿತ್ತು. ಆದರೆ ಯಾವಾಗ ಶಹಬಾಜ್ ಶರೀಫ್ ದೇಶಕ್ಕೆ ವಾಪಸ್ ಬಂದರೋ ತಕ್ಷಣ ಆಸಿಮ್ ಮುನೀರ್ CDF ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ. ಇದು ಈಗ ಪಾಕಿಸ್ತಾನದ ಸೇನೆಯಲ್ಲಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಕೆಲ ಮೇಜರ್ಗಳು ಅದನ್ನು ಇಷ್ಟಪಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಈ ಇಮ್ರಾನ್ ಖಾನ್ ವಿಚಾರದಲ್ಲೂ ಕೂಡ ಒಂದು ಸುದ್ದಿ ಹರಿದಾಡಿತ್ತು. ಇಮ್ರಾನ್ ಖಾನ್ ಬದುಕಿಲ್ಲ, ಆತನನ್ನ ಜೈಲಿನಲ್ಲೇ ಸೇನೆ ಮುಗಿಸ್ಬಿಟ್ಟಿದೆ ಅಂತ. ಅದು ಭಾರಿ ಪ್ರತಿಭಟನೆಗಳಿಗೂ ಕೂಡ ಕಾರಣ ಆಗಿತ್ತು. ಅನಂತರದಲ್ಲಿ ಸೇನೆ ಇಮ್ರಾನ್ ಖಾನ್ ಸೋದರಿಗೆ ಜೈಲಿನಲ್ಲಿ ಇಮ್ರಾನ್ ಖಾನ್ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಆಗ ಇಮ್ರಾನ್ ಖಾನ್ ಬದುಕಿದರೆ ಎನ್ನುವಂತಹ ವಿಚಾರ ಜಗಜ್ಜಾಹೀರಾಗಿತ್ತು. ಈಗ ಮಿತ್ರರೇ, ಸೇನೆ ಇಮ್ರಾನ್ ಖಾನ್ ವಿರುದ್ಧ ಮತ್ತೊಂದು ಷಡ್ಯಂತ್ರವನ್ನು ಮಾಡಿದೆ. ಓಪನ್ ಆಗಿ ಘೋಷಣೆ ಮಾಡಿದ್ದಾರೆ, ಇಮ್ರಾನ್ ಖಾನ್ ದೇಶದ್ರೋಹಿ, ಆತ ಭಾರತದ ಏಜೆಂಟ್ ಅನ್ನುವ ರೀತಿಯಲ್ಲಿ ಸೇನೆ ಆರೋಪವನ್ನು ಮಾಡಿದೆ. ಮಿತ್ರರೇ, ಈ ಸೇನೆಯ ಆರೋಪದ ಹಿಂದೆ ಒಂದು ದೊಡ್ಡ ಉದ್ದೇಶವೂ ಕೂಡ ಇದೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದೆಲ್ಲದರ ನಡುವೆ ಭಾರತದ ಅರುಣಾಚಲ ಪ್ರದೇಶ ವಿಚಾರಕ್ಕೆ ಪಾಕಿಸ್ತಾನ ತಗಾದೆ ತೆಗೆದಿದೆ. ಮೊಟ್ಟ ಮೊದಲ ಬಾರಿಗೆ ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಪಾಕಿಸ್ತಾನ ರಿಯಾಕ್ಟ್ ಮಾಡಿದೆ. ಅದಕ್ಕೂ ಸಹ ಒಂದು ಪ್ರಮುಖವಾದಂತಹ ಕಾರಣಗಳಿದೆ. ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈಗ ಸದ್ಯ ಆಸಿಮ್ ಮುನೀರ್ ಪಾಕಿಸ್ತಾನದ ಮೂರೂ ಸೇನೆಯ ಪ್ರಮುಖ. ಆತನೇ ಮುಖ್ಯಸ್ಥ. ಪಾಕಿಸ್ತಾನಕ್ಕೆ ಆಸಿಮ್ ಮುನೀರೇ ಸುಪ್ರೀಂ ಪವರ್. ಯಾಕೆ ಕೇಳಿದ್ರೆ ಆತನಿಗೆ CDF ಹುದ್ದೆ ಸಿಕ್ಕಿದೆ. ಮಿತ್ರರೇ, ಈ ಹಿಂದೆ ನಾನು ಈ CDF ವಿಚಾರವನ್ನು ಮಾತನಾಡಿದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಪ್ರಶ್ನೆ ಕೇಳಿದ್ರು. ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾ ಇದ್ದಾನೆ? ಹೇಗಿದ್ರು ಅವನ ಕೈಲೇ ಮಿಲಿಟರಿ ಇತ್ತಪ್ಪ. ಅವನೇ ಒಂದು ಮಿಲಿಟರಿ ದಂಗೆಯನ್ನ ಮಾಡಿ ಅಧಿಕಾರವನ್ನು ನೇರವಾಗಿ ಕಬ್ಜಾ ಮಾಡಬಹುದಿತ್ತಲ್ಲ. ಪಾಕಿಸ್ತಾನದ ಇತಿಹಾಸದಲ್ಲಿ ಹಿಂದೆ ಹಲವು ಬಾರಿ ಹೀಗೆ ಆಗಿದೆ. ಪಾಕಿಸ್ತಾನ ನಿರ್ಮಾಣ ಆದ ದಿನದಿಂದ ಈವರೆಗೆ 38 ವರ್ಷಗಳ ಕಾಲ ಮಿಲಿಟರಿಯವರ ಆಡಳಿತದಲ್ಲೇ ಇತ್ತಲ್ಲ. ಈಗ ಯಾಕೆ ಆಸಿಮ್ ಮುನೀರ್ ಇಷ್ಟೆಲ್ಲ ಕಷ್ಟಪಟ್ಟು CDF ಹುದ್ದೆಯನ್ನು ಕ್ರಿಯೇಟ್ ಮಾಡಿ, ಅದಕ್ಕೋಸ್ಕರ ಸಂವಿಧಾನದ ಬದಲಾವಣೆಯನ್ನ ಮಾಡಿ ಪಾಕಿಸ್ತಾನದ ಸರ್ಕಾರವನ್ನು ಮನವೊಲಿಸಿ ಆ ಹುದ್ದೆಗೆ ಏರ್ತಾ ಇದ್ದಾನಲ್ಲ? ಅಷ್ಟೆಲ್ಲ ಸಾಹಸ ಮಾಡಿ ಅಧಿಕಾರ ಹಿಡಿಯುವಂತಹ ಅನಿವಾರ್ಯತೆ ಏನಿತ್ತು? ಆತ ಮನಸ್ಸು ಮಾಡಿದ್ರೆ ಯಾವತ್ತೋ ದಂಗೆ ಮಾಡಿಸಿ ಆ ಚೇರ್ಗೆ ಬಂದು ಕೂರಬಹುದಿತ್ತಲ್ಲ ಅನ್ನುವಂತಹ ಪ್ರಶ್ನೆ ಅನೇಕರಿಗಿದೆ. ಮಿತ್ರರೇ, ನಾವಿಲ್ಲಿ ಕುಳಿತು ಯೋಚನೆ ಮಾಡೋದಕ್ಕೂ ಪಾಕಿಸ್ತಾನದ ಅಸಲಿ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಸುಪ್ರೀಂ ಪವರ್ ಆಗಿರಬಹುದು, ಆತನ ಕೈಲಿ ಮಿಲಿಟರಿ ಇರಬಹುದು, ಆದರೆ ಜನ ಬೆಂಬಲ ಇಲ್ಲ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವಾಗ ಜನ ಬೆಂಬಲ ಇರೋದಿಲ್ವೋ ಆಗ ಅಧಿಕಾರವನ್ನು ನಡೆಸುವಂತದ್ದು ಬಹಳ ಕಷ್ಟ ಆಗುತ್ತೆ. ನೀವೊಬ್ಬ ಸರ್ವಾಧಿಕಾರಿಯಾಗಿ ನೇಮಕಗೊಂಡ್ರೂ ಕೂಡ ಬಹಳ ಸುದೀರ್ಘ ಕಾಲದವರೆಗೆ ಆತ ಆಡಳಿತವನ್ನು ನಡೆಸಬೇಕು ಅಂತಂದ್ರೆ ಆತ ಒಂದು ದೊಡ್ಡ ವರ್ಗದ ಬೆಂಬಲವನ್ನು ಪಡೆದಿರಬೇಕು. ಇಲ್ಲದೆ ಹೋದ್ರೆ ನೀವು ದಂಗೆ ಎಬ್ಬಿಸಿ ಎಲ್ಲ ಅಧಿಕಾರವನ್ನು ಪಡೆದ್ರೆ ಸರ್ವೈವಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಇಷ್ಟೆಲ್ಲ ದಂಗೆಗಳಾಯಿತು, ಏನೆಲ್ಲ ಪರಿಣಾಮಗಳಾಯಿತು. ರಾಜಕೀಯವಾಗಿ ಒಂದು ಅಯೋಮಯ ಸ್ಥಿತಿಗೆ ಬಾಂಗ್ಲಾದೇಶ ತಲುಪ್ತು. ಆಗ್ಲೂ ಕೂಡ ಅಲ್ಲಿನ ಮಿಲಿಟರಿ ಅಧಿಕಾರವನ್ನು ಟೇಕ್ ಓವರ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಅಧಿಕಾರವನ್ನು ಪಡೆದಿದ್ದೇ ಆದ್ರೆ ಅಲ್ಲಿ ಜನ ಇನ್ನಷ್ಟು ದಂಗೆ ಹೇಳ್ತಾರೆ, ಅಧಿಕಾರವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಬಾಂಗ್ಲಾದ ಮಿಲಿಟರಿ ಈಗಲೂ ಕೂಡ ಸುಮ್ಮನೆ ಇದೆ. ಈಗ ಪಾಕಿಸ್ತಾನದಲ್ಲೂ ಅಷ್ಟೇ, ಆಸಿಮ್ ಮುನೀರ್ಗೆ ಅಧಿಕಾರದ ತವಕ ಇದೆ. ಹಾಗಂತ ನೇರವಾಗಿ ತಾನೇ ಚೇರ್ನಲ್ಲಿ ಬಂದು ಕೂರೋದಕ್ಕೆ ಆತನಿಗೆ ಭಯವೂ ಕೂಡ ಇದೆ. ಅದಕ್ಕೆ ಆತ ಹಂತ ಹಂತವಾಗಿ ಅಧಿಕಾರವನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ದ. ಮೊದಲಿಗೆ ಶಹಬಾಜ್ ಶರೀಫ್ರನ್ನ ಪ್ರಧಾನಿ ಮಾಡಿದ್ದು, ಅವರನ್ನು ಕೈಗೊಂಬೆಯಾಗಿ ಇಟ್ಕೊಂಡಿದ್ದು, ಒಂದು ರೀತಿಯಲ್ಲಿ ಶಹಬಾಜ್ ಶರೀಫ್ರನ್ನ ಗುರಾಣಿ ರೀತಿಯಲ್ಲೇ ಆಸಿಮ್ ಮುನೀರ್ ಬಳಸಿಕೊಂಡು ಈಗ ಅಧಿಕಾರದ ತುತ್ತ ತುದಿಗೆ ಬಂದು ಕೂತಿದ್ದಾನೆ. ಅಂದರೆ CDF ಆಗಿ ನೇಮಕಗೊಂಡಿದ್ದಾನೆ. ಆದರೆ ಮಿತ್ರರೇ, ಈಗಲೂ ಕೂಡ ಆಸಿಮ್ ಮುನೀರ್ಗೆ ಮುಂದಿನ ಹಾದಿ ಸುಗಮವಾಗಿ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು ಕೇಳಿದ್ರೆ ಇಮ್ರಾನ್ ಖಾನ್. ಮಿತ್ರರೇ, ಇಮ್ರಾನ್ ಖಾನ್ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇರಬಹುದು, ಆದರೆ ಈಗಲೂ ಸಹ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜನಬೆಂಬಲ ಹೊಂದಿರುವಂತಹ ಒಬ್ಬ ಜನಪ್ರಿಯ ವ್ಯಕ್ತಿ. 2024ರಲ್ಲಿ ಪಾಕಿಸ್ತಾನದ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೆಲ ಸರ್ವೆಗಳನ್ನು ನಡೆಸಲಾಗಿತ್ತು. ಆ ಎಲ್ಲಾ ಸರ್ವೆಗಳಲ್ಲೂ ಕೂಡ ಇಮ್ರಾನ್ ಖಾನ್ ಪ್ರಧಾನಿಯಾಗೋದಕ್ಕೆ ಯೋಗ್ಯ ಅಂತ ಪಾಕಿಸ್ತಾನದ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗಲೂ ಸರ್ವೆ ನಡೆಸಿದ್ರೆ ಪಾಕಿಸ್ತಾನದ 60ರಿಂದ 65% ಜನ ಇಮ್ರಾನ್ ಖಾನ್ ಪರವಾಗಿಯೇ ಒಲವನ್ನು ಹೊಂದಿದ್ದಾರೆ. ಇಮ್ರಾನ್ ಖಾನ್ ದೇಶದ ಪರವಾಗಿ ಯೋಚಿಸುವಂತಹ ಒಬ್ಬ ವ್ಯಕ್ತಿಯಿಂದ ಪಾಕಿಸ್ತಾನದ ಜನ ಭಾವಿಸಿದ್ದಾರೆ. ಇದೇ ಈಗ ಆಸಿಮ್ ಮುನೀರ್ಗೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡಿರೋದು. ಅದಕ್ಕೀಗ ಆಸಿಮ್ ಮುನೀರ್ ಮತ್ತು ಆತನ ಟೀಮ್ ಏನ್ ಮಾಡ್ತಾ ಇದೆ ಗೊತ್ತಾ? ಇಮ್ರಾನ್ ಖಾನ್ಗೆ ದೇಶದ್ರೋಹಿಯ ಪಟ್ಟವನ್ನು ಕಟ್ಟೋದಕ್ಕೆ ಹೊರಟಿದೆ. ಈಗಾಗಲೇ ಪಾಕಿಸ್ತಾನದ DGISPR ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಏನಂತ? ಇಮ್ರಾನ್ ಖಾನ್ ದೇಶದ್ರೋಹಿ.
ಅವನೊಬ್ಬ ಮಾನಸಿಕ ಅಸ್ವಸ್ಥ. ಅವನ ಅಧಿಕಾರಕ್ಕೆ ಬಂದಿದ್ದೆ ಆದರೆ ದೇಶವನ್ನು ಒಡೆಯೋದಕ್ಕೆ ಯತ್ನ ಮಾಡ್ತಾನೆ. ಅವನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಮ್ರಾನ್ ಖಾನ್ ಪದೇ ಪದೇ ಶೇಖ್ ಮುಜಿಬುರ್ ರೆಹಮಾನನ್ನು ಕೋಟ್ ಮಾಡ್ತಾನೆ. ಆತನ ಟ್ವೀಟ್ಗಳನ್ನೇ ತೆಗೆದು ನೋಡಿ. ಆ ಟ್ವೀಟ್ಗಳಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಪರವಾಗಿ ಮಾತನಾಡಿದಂಥ ಅನೇಕ ಟ್ವೀಟ್ಗಳು ನಿಮಗೆ ಸಿಗುತ್ತೆ. ಶೇಖ್ ಮುಜಿಬುರ್ ರೆಹಮಾನ್ ಪಾಕಿಸ್ತಾನದ ನಂಬರ್ 1 ದೇಶದ್ರೋಹಿ. ಹೀಗಂತ ಪಾಕಿಸ್ತಾನದ DGISPR ನೇರವಾಗಿ ಇಮ್ರಾನ್ ಖಾನ್ ಮೇಲೆ ಆರೋಪವನ್ನು ಮಾಡಿದ್ದಾನೆ. ಶೇಖ್ ಮುಜಿಬುರ್ ರೆಹಮಾನ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಬಾಂಗ್ಲಾದೇಶದ ನಿರ್ಮಾತೃ, ಶೇಖ್ ಹಸೀನಾ ಅವರ ತಂದೆ. ಬಾಂಗ್ಲಾದೇಶ ನಿರ್ಮಾಣಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೆ ಶೇಖ್ ಮುಜಿಬುರ್ ರೆಹಮಾನ್. ಆ ಶೇಖ್ ಮುಜಿಬುರ್ ರೆಹಮಾನನ್ನ ಇವತ್ತಿನ ಪಾಕಿಸ್ತಾನದವರು ವಿಪರೀತವಾಗಿ ವಿರೋಧಿಸ್ತಾರೆ ಹಾಗೂ ದ್ವೇಷಿಸ್ತಾರೆ. ಇವತ್ತು ಭಾರತ ಮೊಹಮ್ಮದ್ ಅಲಿ ಜಿನ್ನಾನನ್ನ ಯಾವ ರೀತಿಯಾಗಿ ನೋಡುತ್ತೆ? ಆತ ಒಬ್ಬ ದೇಶದ್ರೋಹಿ, ದೇಶವನ್ನು ಒಡೆದವನು, ಈ ರೀತಿಯಾದಂತಹ ಭಾವನೆ ನಮ್ಮಲ್ಲಿದೆಯಲ್ಲ. ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಪಾಕಿಸ್ತಾನದವರು ಶೇಖ್ ಮುಜಿಬುರ್ ರೆಹಮಾನನ್ನ ದ್ವೇಷಿಸ್ತಾರೆ. ಮಿತ್ರರೇ, ಭಾರತದಲ್ಲಿ ಜಿನ್ನಾ ಪ್ರೇಮಿಗಳು ಕೂಡ ಇರಬಹುದು, ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಶೇಖ್ ಮುಜಿಬುರ್ ರೆಹಮಾನ್ರನ್ನ ಇಷ್ಟಪಡುವಂತಹ ವ್ಯಕ್ತಿಗಳೇ ಇಲ್ಲ. ಆದರೆ ಸೇನೆ ಹೇಳ್ತಾ ಇದೆ, ಈ ಇಮ್ರಾನ್ ಖಾನ್ ಇದಾನಲ್ಲ, ಈತ ಶೇಖ್ ಮುಜಿಬುರ್ ರೆಹಮಾನ್ ಅವರ ಬೆಂಬಲಿಗ. ಇಷ್ಟು ಮಾತ್ರ ಇಮ್ರಾನ್ ಖಾನ್ ಮೇಲೆ ಆರೋಪ ಮಾಡ್ತಿರೋದಲ್ಲ, ಭಾರತವನ್ನು ಕೂಡ ತಂದು ತಳುಕು ಹಾಕ್ತಾ ಇದ್ದಾರೆ. ಒಂದು ವೇಳೆ ಇಮ್ರಾನ್ ಖಾನ್ ಏನಾದರೂ ಪ್ರಧಾನಿ ಆಗಿದ್ದೇ ಆದರೆ ಭಾರತದ ಮುಂದೆ ಭಿಕ್ಷೆ ಬೇಡ್ಕೊಂಡು ನಿಂತಿರ್ತಾನೆ. ಆತನಿಗೆ ಭಾರತದ ಜೊತೆಗೆ ಮಾತುಕತೆಯನ್ನು ಮಾಡೋದಕ್ಕೆ ಉತ್ಸಾಹ ಇದೆ. ಯಾವ ಹಿಂದೂಸ್ತಾನ ನಮ್ಮ ಮಕ್ಕಳು ಮತ್ತು ನಮ್ಮ ಸೇನೆಯನ್ನು ಶಹೀದ್ ಮಾಡುತ್ತೋ ಅಂತಹ ಹಿಂದೂಸ್ತಾನದ ಜೊತೆಗೆ ಈತ ಸ್ನೇಹ ಬಯಸ್ತಾನೆ. ನಮ್ಮ ನೆಲದ ಮೇಲೆ ದಾಳಿ ಮಾಡುವಂತಹ ಹಿಂದೂಸ್ತಾನದ ಮುಂದೆ ಈತ ಭಿಕ್ಷಾಪಾತ್ರೆ ಹಿಡಿದು ನಿಂತಿರ್ತಾನೆ. ಅಂತಹ ಇಮ್ರಾನ್ ಖಾನ್ ಒಬ್ಬ ಮಾನಸಿಕ ಅಸ್ವಸ್ಥ. ಆತ ಅಫ್ಘಾನಿಸ್ತಾನದ ಜೊತೆಗೂ ಕೂಡ ಸ್ನೇಹವನ್ನು ಬಯಸ್ತಾನೆ ಹೊರತು ಆತನಿಗೆ ಸಂಘರ್ಷ ಇಷ್ಟವೇ ಆಗುವುದಿಲ್ಲ. ಆತ ಇಡೀ ಪಾಕಿಸ್ತಾನವನ್ನು ವಿಭಜಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಮಿತ್ರರೇ, ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ ಕುರಿತಾಗಿ ಹೇಳದಂತಹ ಈ ಎಲ್ಲ ಮಾತುಗಳು ಕೂಡ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ರನ್ನ ದೇಶದ್ರೋಹಿ ಅಂತ ಹೇಳಿ ಅಥವಾ ದೇಶ ವಿರೋಧಿ ಅಂತ ಹೇಳಿ ಅದಕ್ಕೂ ನಮಗೂ ಏನು ಸಂಬಂಧ ಅಂತ? ಸಂಬಂಧ ಇದೆ ಮಿತ್ರರೇ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ. ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ, ಅಲ್ಲಿ ಹಿಂದೂಸ್ತಾನವನ್ನು ಕೂಡ ತಂದು ತಳುಕು ಹಾಕ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಪಾಕಿಸ್ತಾನದ ರಾಜಕೀಯ ಹೇಗೆ ಗಿರ್ಕಿ ಹೊಡಿತಾ ಇದೆ ಅಂತಂದರೆ, ಒಂದು ಕಡೆ ಅಫ್ಘಾನಿಸ್ತಾನ, ಇನ್ನೊಂದು ಕಡೆ ಹಿಂದೂಸ್ತಾನ. ಇದನ್ನು ವಿರೋಧಿಸುವಂತಹದ್ದೇ ಪಾಕಿಸ್ತಾನದ ರಾಜಕೀಯ ಆಗಿದೆ. ಪಾಕಿಸ್ತಾನದ ಮಿಲಿಟರಿಯ ಬಯಕೆ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ ಅವರು ಭಾರತವನ್ನು ದ್ವೇಷಿಸಬೇಕು, ಭಾರತದ ಜೊತೆಗೆ ಸಂಘರ್ಷವನ್ನು ಮಾಡಬೇಕು. ಇದು ಅವರ ಸ್ಟೇಟ್ ಪಾಲಿಸಿ ಆಗಿದೆ. ಈಗ ಹೊಸ ಸೇರ್ಪಡೆ ಏನು ಕೇಳಿದ್ರೆ ಅಫ್ಘಾನಿಸ್ತಾನ. ಅದು ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಇವತ್ತು ಭಾರತವನ್ನು ವಿಪರೀತವಾಗಿ ದ್ವೇಷ ಮಾಡಿ ಸಂಘರ್ಷ ಪದೇ ಪದೇ ಆಗಿದ್ದೇ ಆದರೆ ಭಾರತ ಕೊಡುತ್ತಲ್ಲ ಏಟು, ಅದನ್ನು ಸಹಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕಾಗೋದಿಲ್ಲ. ಅದಕ್ಕೆ ಭಾರತದ ವಿರುದ್ಧವಾಗಿ ಮಾತನಾಡೋದಷ್ಟೇ, ಸಂಘರ್ಷ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಅಫ್ಘಾನಿಸ್ತಾನದ ಮೇಲೆ ಪದೇ ಪದೇ ಖ್ಯಾತೆ ತೆಗೆದು ದಾಳಿಗಳನ್ನು ಮಾಡಿ ಸದಾ ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡೋದೇ ಪಾಕಿಸ್ತಾನದ ಸೇನೆಯ ಮೂಲ ಉದ್ದೇಶ ಆಗಿದೆ. ಸ್ಟೇಟ್ ಪಾಲಿಸಿ ಅದು. ಯಾಕೆ ಪಾಕಿಸ್ತಾನದ ಸೇನೆ ಹಾಗೆ ಬಯಸುತ್ತೆ ಅಂತಂದರೆ, ಒಂದು ವೇಳೆ ಮಿತ್ರರೇ ಇಮ್ರಾನ್ ಖಾನ್ ಅಂತವರು ಪಾಕಿಸ್ತಾನದಲ್ಲಿ ಪ್ರಧಾನಿ ಆಗಿಬಿಟ್ಟು ಭಾರತದೊಂದಿಗೆ ರಾಜಿ ಮಾಡಿಕೊಂಡಿದ್ದೇ ಆದರೆ ಪಾಕಿಸ್ತಾನದ ಸೇನೆಯ ಅಸ್ತಿತ್ವವೇ ಇರೋದಿಲ್ಲ. ಈಗ ಪಾಕಿಸ್ತಾನ ಓವರಾಲ್ ಆಗಿ ದಿವಾಳಿ ಆಗುವ ಹಂತಕ್ಕೆ ಬಂದಿದ್ರೂ ಕೂಡ ತನ್ನ ವಾರ್ಷಿಕ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಸೇನೆಗೆ ಮೀಸಲಿಡುತ್ತೆ. ಯಾಕೆ ಕೇಳಿದ್ರೆ ಈ ಭಯವನ್ನು ಸೇನೆ ಹುಟ್ಟಿಸುತ್ತೆ. ಸೇನೆ ಇಲ್ಲದೆ ಹೋದರೆ ಹಿಂದೂಸ್ತಾನ ನಮ್ಮನ್ನು ಆಕ್ರಮಿಸಿಕೊಳ್ಳುತ್ತೆ. 1971ರಲ್ಲಿ ದೇಶ ಒಡೆದಂತೆ ಮತ್ತೆ ನಮ್ಮ ದೇಶವನ್ನು ಒಡೀತಾರೆ. ಈ ರೀತಿಯ ಭಯವನ್ನು ಪಾಕಿಸ್ತಾನದ ಜನರಲ್ಲಿ ಸದಾ ಹಸಿರಾಗಿರುವಂತೆ ನೋಡಿಕೊಳ್ಳುತ್ತೆ ಪಾಕಿಸ್ತಾನದ ಸೇನೆ. ಈ ನಡುವೆ ಏನಾಯಿತು ಗೊತ್ತಾ? ಯಾವಾಗ ಈ ಇಮ್ರಾನ್ ಖಾನ್ ವಿಚಾರ ಹೆಚ್ಚು ಸದ್ದು ಮಾಡೋದಕ್ಕೆ ಶುರುವಾಯಿತು, ಆತ ಬದುಕಿದಾನ ಇಲ್ವಾ ಅನ್ನೋದರ ಬಗ್ಗೆಯೇ ಪ್ರಶ್ನೆಗಳು ಉದ್ಭವಿಸಿದ್ವಲ್ಲ. ಇದು ಕೇವಲ ಪಾಕಿಸ್ತಾನದಲ್ಲಿ ಪ್ರತಿಭಟನೆಗೆ ಕಾರಣ ಆಗಿಲ್ಲ, ವಿಶ್ವಮಟ್ಟದಲ್ಲಿ ಸದ್ದು ಮಾಡ್ತು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಮೆರಿಕದ 40 ಲಾ ಮೇಕರ್ಸ್ ಅಮೆರಿಕದ ಫಾರಿನ್ ಸೆಕ್ರೆಟರಿಗೆ ಒಂದು ಲೆಟರ್ ಬರೀತಾರೆ. ಅಂದರೆ ಮಾರ್ಕೋ ರೂಬಿಯೋ ಅವರಿಗೆ ಒಂದು ಲೆಟರ್ ಬರೆದು ಕೇಳ್ತಾರೆ, ಪಾಕಿಸ್ತಾನದಲ್ಲಿ ಮುನೀರ್ ಮತ್ತು ಶಾಬಾಜ್ ಶರೀಫ್ ಅವರ ಸರ್ಕಾರದ ವಿರುದ್ಧ ಅಮೆರಿಕ ಕ್ರಮ ಕೈಗೊಳ್ಳಬೇಕು. ಪಾಕಿಸ್ತಾನದಲ್ಲಿ ಹ್ಯೂಮನ್ ರೈಟ್ಸ್ ಕ್ರೈಸಿಸ್ ಉಂಟಾಗಿದೆ. ಹೀಗೆ ಅಮೆರಿಕದ 40 ಲಾ ಮೇಕರ್ಸ್ ಒಂದು ಪತ್ರ ಬರೀತಾರೆ. ಅಮೆರಿಕದಲ್ಲಾದಂತಹ ಈ ಬೆಳವಣಿಗೆ ಇದೆಯಲ್ಲ, ಸಹಜವಾಗಿ ಪಾಕಿಸ್ತಾನದ ಸೇನೆಯ ಮೇಲೆ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡಿದೆ. ಪಾಕಿಸ್ತಾನದ ಸೇನೆ ಏನು ಅಂದುಕೊಂಡಿತ್ತು, ನಮ್ಮ ಮುನೀರ ಇದಾನಲ್ಲ ಟ್ರಂಪ್ಗೆ ಪರಮಾಪ್ತ, ಯಾಕೆಂದ್ರೆ ಟ್ರಂಪೇ ಘೋಷಣೆ ಮಾಡಿದ್ರಲ್ಲ ಮೈ ಫೇವರೆಟ್ ಫೀಲ್ಡ್ ಮಾರ್ಷಲ್ ಅಂತ. ಹೀಗಾಗಿ ಪಾಕಿಸ್ತಾನದ ಸೇನೆಗೆ ಒಂದು ಬಲವಾದಂತಹ ನಂಬಿಕೆ ಇತ್ತು, ಒಂದು ವೇಳೆ ನಾವು ಈ ಇಮ್ರಾನ್ ಖಾನನ್ನು ಮುಗಿಸಿದ್ರೂ ಕೂಡ ಅಮೆರಿಕವಾಗಲಿ ವಿಶ್ವದ ಯಾವುದೇ ದೇಶವಾಗಲಿ ಅದರ ಬಗ್ಗೆ ಮಾತೇ ಆಡೋದಿಲ್ಲ.
ನಾವೀಗ ಸರ್ವತಂತ್ರ ಸ್ವತಂತ್ರರು ಎಂಬಂತಹ ಭಾವನೆ ಅವರಿಗೆ ಬಂದಿತ್ತು. ಯಾವಾಗ ಅಮೆರಿಕದ ಲಾ ಮೇಕರ್ಸ್ಗಳು ಈ ರೀತಿಯಾಗಿ ಪತ್ರ ಬರೆದ್ರು, ಅಲ್ಲಿನ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಇದು ಪಾಕಿಸ್ತಾನದ ಒಳಗೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿದೆ. ಅದೇ ಕಾರಣದಿಂದ ಇಮ್ರಾನ್ ಖಾನ್ ವಿರುದ್ಧ ಗೂಬೆ ಕೂರಿಸಿ ಆತ ಒಬ್ಬ ದೇಶದ್ರೋಹಿ, ದೇಶವನ್ನು ಒಡೆಯೋದಕ್ಕೆ ಹುನ್ನಾರ ಮಾಡ್ತಾ ಇದ್ದಾನೆ, ಈ ರೀತಿಯಾದಂತಹ ಒಂದು ನೆಗೆಟಿವ್ ಇಮೇಜನ್ನು ಬಿಲ್ಡ್ ಮಾಡೋದಕ್ಕೆ ಸೇನೆ ಈಗ ನೇರಾನೇರವಾಗಿ ಇಳಿದು ಬಿಟ್ಟಿದೆ. ಇಲ್ಲದೆ ಹೋದರೆ ತನ್ನ ದೇಶದ ಒಬ್ಬ ಮಾಜಿ ಪ್ರಧಾನಿ, ಅತಿ ಹೆಚ್ಚು ಜನಪ್ರಿಯತೆ ಇರುವಂತಹ ಒಬ್ಬ ನಾಯಕನನ್ನ ದೇಶದ್ರೋಹಿ, ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತಹ ವ್ಯಕ್ತಿ, ತನ್ನ ಶತ್ರು ದೇಶದ ಮುಂದೆ ಆತ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ನಿಂತಿರ್ತಾನೆ, ಈ ರೀತಿಯಾಗೆಲ್ಲ ಹೇಳುತ್ತಾರೆ ಪಾಕಿಸ್ತಾನದ ಸೇನೆಯವರು ಅಂತಂದ್ರೆ ಊಹೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಸದ್ಯ ಆಸಿಮ್ ಮುನೀರ್ CDF ಆಗಿರಬಹುದು, ಹಾಗಂತ ಅವನಿಗೆ ಮುಂದಿನ ಹಾದಿ ಎಲ್ಲವೂ ಕೂಡ ಸುಗಮವಾಗಿದೆ ಅಂತ ನಾನಂತೂ ಹೇಳೋದಿಲ್ಲ. ಸಾಕಷ್ಟು ಸಂಘರ್ಷಗಳಿದೆ. ಈಗಾಗಲೇ ಸೇನೆಯ ಒಳಗೆ ಒಂದು ಸಂಘರ್ಷ ಏರ್ಪಟ್ಟಿದೆ. ಆಸಿಮ್ ಮುನೀರ್ಗೋಸ್ಕರವಾಗಿ CDF ಹುದ್ದೆಯನ್ನು ಕ್ರಿಯೇಟ್ ಮಾಡಿ ಆತನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದ ಹಾಗೆ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ನೌಕಮ್ ಜಕಾರಿಯಾ ಅನ್ನುವಂಥವನು ಈಗಾಗಲೇ ರೆಬಲ್ ಆಗಿದ್ದಾನೆ. ಆತನ ಬಗ್ಗೆ ಒಂದಷ್ಟು ಗುಸುಪಿಸು ಸುದ್ದಿಗಳು ಪಾಕಿಸ್ತಾನದ ಮಾಧ್ಯಮಗಳಲ್ಲೇ ಹರಿದಾಡೋದಕ್ಕೆ ಶುರು ಆಗ್ತಾ ಇದೆ. ಈಗಾದಂತಹ ಎಲ್ಲ ಬೆಳವಣಿಗೆಗಳು ಕೂಡ ಪಾಕಿಸ್ತಾನದ ವಾಯುಸೇನೆಗೆ ಏನು ತೀರಾ ತೃಪ್ತಿ ಇದ್ದಂತೆಯೂ ಕೂಡ ಕಂಡು ಬರ್ತಾ ಇಲ್ಲ. ಅಂದರೆ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಯಾವಾಗ ಬೇಕಾದರೂ ಸಂಘರ್ಷ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡ್ರೆ ನೀವೇನು ಆಶ್ಚರ್ಯ ಪಡಬೇಡಿ, ಆ ರೀತಿಯ ಸನ್ನಿವೇಶ ಪಾಕಿಸ್ತಾನದಲ್ಲಿದೆ. ಇದರ ನಡುವೆ ಭಾರತದ ವಿಚಾರದಲ್ಲಿ ಪಾಕಿಸ್ತಾನ ಇನ್ನೊಂದು ಕಿತಾಪತಿ ಮಾಡಿದೆ. ಇದರಿಂದ ಭಾರತದ ಮೇಲೇನು ಪರಿಣಾಮ ಬೀರೋದಿಲ್ಲ, ಪಾಕಿಸ್ತಾನಕ್ಕೆ ಒಂದು ಸಮಾಧಾನ ಅಷ್ಟೇ, ನಾವು ಚೈನಾಗೆ ದೊಡ್ಡ ಬಕೆಟ್ ಹಿಡಿದ್ವಿ ಅಂತ. ಅದೇನು ಕೇಳಿದ್ರೆ, ಇತ್ತೀಚೆಗೆ ಚೈನಾ ಮತ್ತು ಭಾರತದ ನಡುವೆ ಒಂದು ರಾಜತಾಂತ್ರಿಕ ಸಂಘರ್ಷ ಏರ್ಪಟ್ಟಿತ್ತು. ನಿಮಗದು ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಅದೇನು ಕೇಳಿದ್ರೆ, ಭಾರತದ ಅರುಣಾಚಲ ಪ್ರದೇಶ ಮೂಲದ ಓರ್ವ ಮಹಿಳೆ ಚೈನಾ ಪ್ರವಾಸವನ್ನು ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಆ ಪಾಸ್ಪೋರ್ಟನ್ನು ನೋಡಿ ಅಲ್ಲಿ ಅರುಣಾಚಲ ಪ್ರದೇಶದ ಮೆನ್ಷನ್ ಇತ್ತಲ್ಲ, ಹೀಗಾಗಿ ಆ ಮಹಿಳೆಗೆ ಸಾಕಷ್ಟು ಕಿರುಕುಳವನ್ನು ನೀಡಿದ್ರು. ಅರುಣಾಚಲ ಪ್ರದೇಶ ಚೀನಾದ ಭೂಭಾಗ, ಅದು ನಮಗೆ ಸೇರಬೇಕು, ಹಾಗೆ ಹೀಗೆ ಅನಗತ್ಯವಾಗಿ ಖ್ಯಾತೆಯನ್ನು ತೆಗೆದಿದ್ರು. ಮಿತ್ರರೇ, ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಭಾರತ ಸರ್ಕಾರ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿತ್ತು. ಈಗ ಇದೇ ವಿಚಾರವನ್ನು ಇಟ್ಟುಕೊಂಡು ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಅವ್ರೇನು ಹೇಳಿದ್ದಾರೆ ಅಂತಂದರೆ, ಅರುಣಾಚಲ ಪ್ರದೇಶ ಚೀನಾದ ಅವಿಭಾಜ್ಯ ಅಂಗ, ಅದು ಚೀನಾಗೆ ಸೇರಬೇಕು ಅಂತ ಪಾಕಿಸ್ತಾನ ಕೂಡ ಬೆಂಬಲ ಕೊಡುತ್ತೆ ಅಂತ. ಮಿತ್ರರೇ, ಪಾಕಿಸ್ತಾನ ಬೆಂಬಲ ಕೊಟ್ಟ ತಕ್ಷಣ ಅರುಣಾಚಲ ಪ್ರದೇಶ ಚೀನಾಗೆ ಏನು ಸೇರೋದಿಲ್ಲ. ಆದರೆ ಪಾಕಿಸ್ತಾನ ಯಾಕೋಸ್ಕರವಾಗಿ ಇದನ್ನು ಮಾಡಿದೆ ಕೇಳಿದ್ರೆ, ತಾಲಿಬಾನ್ POK ವಿಚಾರದಲ್ಲಿ ಉಲ್ಟಾ ಹೊಡಿತಲ್ಲ, ಈ POK ಭಾಗ ಭಾರತಕ್ಕೆ ಸೇರಬೇಕು, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ತಾಲಿಬಾನ್ನ ವಿದೇಶಾಂಗ ಸಚಿವರು ಭಾರತದಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇದು ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದಕ್ಕೆ ಕೌಂಟರ್ ಕೊಡೋದಕ್ಕೋಸ್ಕರವಾಗಿ ಅರುಣಾಚಲ ಪ್ರದೇಶ ಚೀನಾದ ಅವಿಭಾಜ್ಯ ಅಂಗ ಅಂತ ಪಾಕಿಸ್ತಾನ ಈಗ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದೆ. ಮಿತ್ರರೇ, ಇದಿಷ್ಟು ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳ ಕುರಿತಾದಂಥ ಮಾಹಿತಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.